ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ಮನೆ ಕಟ್ತಾ ಇದ್ದೀರಾ ಅಂತಂದರೆ ಏನು ಸಿಮೆಂಟೇ ಆಗಿರಲಿ, ಕಬ್ಬಿಣದ ಒಂದು ಸಲಾಕೆಗಳೇ ಆಗಿರಲಿ, ಮನೆಯ ಪ್ರತಿಯೊಂದು ವಸ್ತುಗಳು ಕೂಡ ಕಮ್ಮಿ ಆಗಿದೆ. ಇದು ಸರ್ಕಾರದಿಂದ ಬಂದಂಥ ಒಂದು ಅಧಿಸೂಚನೆ ಆಗಿದೆ. ಅದರ ಎಲ್ಲ ವಿವರಗಳನ್ನು ಕೂಡ ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಒಂದು ಗಾದೆ ಕೂಡ ಇದೆ, ಏನು ಮದುವೆ ಮಾಡಿ ನೋಡು, ಮನೆ ಕಟ್ಟಿಸಿ ನೋಡು ಅಂತೇಳಿ. ನಮ್ಮ ಕೈಯಲ್ಲಿ ಎಷ್ಟೇ ದುಡ್ಡಿದ್ರೂ ಕೂಡ ಇವೆರಡೂ ಕೆಲಸಗಳನ್ನು ಕೂಡ ಮಾಡೋದು ತುಂಬ ಕಷ್ಟ. ಅದರ ಮಧ್ಯನಲ್ಲೂ ಕೂಡ ಇಂಥ ಖರ್ಚಿನಲ್ಲೂ ಕೂಡ ಜನ ಮನೆ ಕಟ್ಟೋದಕ್ಕೆ ಹೋಗ್ತಾ ಇರ್ತಾರೆ. ತುಂಬ ಬಡವರ್ಗದ ಜನರು ತುಂಬ ರೇಟ್ ಜಾಸ್ತಿ ಇರುತ್ತೆ, ಸಿಮೆಂಟ್ ರೇಟೇ ಜಾಸ್ತಿ ಇರುತ್ತೆ, ಕಬ್ಬಿಣದ ರೇಟ್ ಕೂಡ ಜಾಸ್ತಿ ಇರುತ್ತೆ, ಇನ್ನು ಪೇಂಟ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಹೀಗಾಗಿ ಇದನ್ನೆಲ್ಲ ತುಂಬ ಗಣನೀಯವಾಗಿ ಏರಿಕೆ ಮಾಡ್ಕೊಂಡು ಹೋಗಿರೋದ್ರಿಂದ ಸರ್ಕಾರ ಇದನ್ನು ಸ್ವಲ್ಪ ಒಂದು ನಿಗದಿತ ಒಂದು ಬೆಲೆಯನ್ನು ಕೂಡ ಇಡ್ತಾ ಇದೆ. ಇವಾಗ ಇದನ್ನೆಲ್ಲ ಕೂಡ ಯೋಚನೆಯನ್ನು ಮಾಡ್ತಾ ಇದೆ. ತುಂಬ ಖರ್ಚು ವೆಚ್ಚ ಅನ್ನೋದು ತುಂಬ ಜಾಸ್ತಿ ಆಗಿದೆ. ದಿನನಿತ್ಯ ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಹಣದುಬ್ಬರ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಉತ್ತಮ ಗುಣಮಟ್ಟದ ಏನಾದರೂ ಸಿಮೆಂಟ್ ಬಗ್ಗೆ ನಾವು ಮಾತಾಡೋದಕ್ಕೆ ಹೋದರೆ ನಮ್ಮ ಭಾರತೀಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಉತ್ತಮ ಗುಣಮಟ್ಟದ ಏನಾದರೂ ಸಿಮೆಂಟ್ ಹಾಕಿದ್ರೆ ಮಾತ್ರ ನಮ್ಮ ಮನೆ ಅನ್ನೋದು ಸುಂದರವಾಗಿರೋದಕ್ಕೆ ಸಾಧ್ಯ. ಸುಮಾರು ವರ್ಷಗಳ ಕಾಲ ಬಾಳಿಕೆ ಅನ್ನೋದು ಬರೋದಕ್ಕೆ ಸಾಧ್ಯ. ಇಲ್ಲದಿದ್ದರೆ ಕೆಲವೇ ವರ್ಷಗಳಲ್ಲಿ ಅದರ ಒಂದು ಗುಣಮಟ್ಟವನ್ನು ಕೂಡ ಕಳ್ಕೊಂಬಿಡುತ್ತೆ. ಇನ್ನು ಕಬ್ಬಿಣದ ಒಂದು ಸರಳುಗಳ ಬೆಲೆ ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ಒಂದು ಕ್ವಿಂಟಾಲ್ಗೆ ನಾವು ಬೆಳೆಯನ್ನು ನೋಡೋದಕ್ಕೆ ಹೋದರೆ ಒಂದು 6,500 ಇತ್ತು ಏನು ಸಿಮೆಂಟಿಂದ ಒಂದು ಬೆಲೆ. ಹಾಗಾಗಿ ಇದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಹೋದರೆ ಮೂಲಗಳ ಪ್ರಕಾರ ಒಂದು ಚೀಲದ ಬಗ್ಗೆ ನಾವು ಮಾತಾಡೋದಕ್ಕೆ ಹೋದರೆ 310ರಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಜಿಪ್ಸಮ್ ಸಿಮೆಂಟು 340ರಿಂದ ಸ್ಟಾರ್ಟ್ ಆಗುತ್ತೆ. ನಾವೇನಾದರೂ ಕ್ವಿಂಟಲ್ ಗಟ್ಟಲೆ ತಗೊಂತೀವಿ ಅಂದರೆ 6,500 ರೂಪಾಯಿ ಕೊಟ್ಟು ತೊಗೊಬೇಕಾಗುತ್ತೆ. ಇಲ್ಲ ನಾವು ಚೀಲ ತೊಗೊತಿದ್ದೀವಿ ಅಂದರೆ 3,400 ಅಥವಾ 3,010ರಿಂದ ಪ್ರಾರಂಭ ಆಗುತ್ತೆ. ಅದ್ರ ಜೊತೆಗೆ ಕಬ್ಬಿಣದ ರಾಡ್ಗಳು ನಾವೇನು ಹಾಕ್ತಾಯಿದ್ದೀವಿ ಅದು ಕೂಡ ಕಮ್ಮಿ ಆಗ್ತಾ ಇದೆ ಅಂಥೇಳಿ ಹೇಳ್ಬೋದು. ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಇದರ ಬಜೆಟ್ನ ಒಂದು ಮಂಡನೆಯಲ್ಲೂ ಕೂಡ ಏನು ಒಂದು ಚಿನ್ನದ ಏರಿಳಿತ ಬಗ್ಗೆ ಅವರು 15-20% ಕಮ್ಮಿ ಮಾಡಬೇಕು ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು. ಅದನ್ನು ಕೂಡ ಇವರು ಯೋಚನೆ ಮಾಡಿಕೊಂಡು ಇವತ್ತು ಬಡ ಜನದ ವರ್ಗದವರು ಮನೆಯನ್ನು ಕಟ್ಟಿಸ್ಬೇಕು ಅಂತಂದರೆ ಲಕ್ಷಾಂತರ ರೂಪಾಯಿ ಮನೆ ಬೇಕು. ಒಂದು 10 ಚದರ ಮನೆ ಕಟ್ಟಬೇಕು ಅಂತಂದರೂ ಕೂಡ ನಮ್ಮ ಹತ್ರ ಮಿನಿಮಮ್ ಅಂತಂದರೂ ಕೂಡ 20-30 ಲಕ್ಷ ಮನೆಗಳು ಬೇಕು. 20 ಲಕ್ಷ ಹಣ ಬೇಕಾಗಿರುತ್ತೆ. ಆ ಕಾರಣದಿಂದ ಮೂಲತಃ ನಮಗೆ ಬೇಕಾಗಿರೋದು ಅಂದರೆ ಸಿಮೆಂಟ್ ಅನ್ನೋದು ಮುಖ್ಯವಾಗಿ ಬೇಕು. ಇನ್ನು ಸಾಮಗ್ರಿಗಳು ಅಂತಂದರೆ ಇಟ್ಟಿಗೆ ಬೇಕು ಮತ್ತು ಕಬ್ಬಿಣ ಬೇಕು. ಇದರ ಒಂದು ಬೆಲೆಯನ್ನು ಕಮ್ಮಿ ಮಾಡಿದ್ರೆ ಪಾಪ ಜನಗಳಿಗೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಅವರಿಗೆ ಮನೆಯನ್ನು ಕಟ್ಟಿಕೊಳ್ಳಲು ಸ್ವಲ್ಪ ಸಹಾಯವಾಗುತ್ತೆ ಅಂತ ಯೋಚನೆ ಮಾಡಿ ಈ ಥರ ಒಂದು ಏರಿಕೆ ಆಗಿರುವಂಥ ಈ ಬೆಲೆಯನ್ನು ಕಮ್ಮಿ ಮಾಡಿದ್ದಾರೆ ಅಂತೇಳಿ ಅವರು ತಿಳಿಸಿದ್ದಾರೆ. ನಿಜಕ್ಕೂ ಕೂಡ ಇದು ಒಂದು ಜನಸಾಮಾನ್ಯರಲ್ಲಿ ಹರ್ಷವನ್ನು ಉಂಟು ಮಾಡಿದೆ. ಅವರು ತುಂಬ ಖುಷಿ ಪಡ್ತಾ ಇದ್ದಾರೆ ಈ ಸುದ್ದಿಯನ್ನು ಕೇಳಿ. ಇದೇ ರೀತಿಯ ಒಂದು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.